ಹಲೋ ನಮಸ್ಕಾರ ವೀಕ್ಷಕರೇ, ದಿ ಅಕಾಡೆಮಿಕ್ ಸಿಟಿ ಸ್ಕೂಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಎಜುಕೇಷನ್ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ತುಂಬಾನೇ ಮುಖ್ಯವಾಗಿರುತ್ತೆ. ಹಾಗಾಗಿ ಪೋಷಕರು ಕೂಡ ಮಕ್ಕಳ ಎಜುಕೇಷನ್ ಬಗ್ಗೆ ಸಾಕಷ್ಟು ತಲೆ ಕೆಡಿಸ್ಕೊಂಡಿರ್ತಾರೆ. ಹೀಗಾಗಿ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸೋದಕ್ಕೂ ಕೂಡ ಮುಂದಾಗಿರ್ತಾರೆ. ಆದರೆ ಬೋರ್ಡಿಂಗ್ ಸ್ಕೂಲ್ ಯಾವ ರೀತಿಯಾಗಿರುತ್ತೋ, ಹೇಗಿರುತ್ತೋ ಅನ್ನೋ ಗೊಂದಲ ಸಾಕಷ್ಟು ಪೋಷಕರಲ್ಲಿ ಇದ್ದೇ ಇರುತ್ತೆ. ಮುಖ್ಯವಾಗಿ ಬೋರ್ಡಿಂಗ್ ಸ್ಕೂಲಲ್ಲಿ ಸ್ಕಾಲರ್ಶಿಪ್ ವ್ಯವಸ್ಥೆ ಇರುತ್ತಾ ಇರಲ್ವೋ ಅನ್ನೋ ಪ್ರಶ್ನೆ ಕೂಡ ಪೋಷಕರಲ್ಲಿ ಮೂಡುತ್ತೆ. ಹಾಗಾಗಿ ನಿಮ್ಮೆಲ್ಲ ಗೊಂದಲಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ದಿ ಅಕಾಡೆಮಿಕ್ ಸಿಟಿ ಸ್ಕೂಲ್. ಸೊ ಈಗಾಗಲೇ ದಿ ಅಕಾಡೆಮಿಕ್ ಸಿಟಿ ಸ್ಕೂಲ್ನ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಇನ್ನು ಮೊದಲನೇದಾಗಿ ಕ್ಯಾಂಪಸ್ ಹೆಡ್ ಆಗಿರುವಂತಹ ನಿತಿನ್ ಭಟ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಿತಿನ್ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಕರಿಯರ್ ಡೈರೆಕ್ಟರ್ ಆಗಿರುವಂತಹ ಅಜಯ್ ಕಿಶನ್ ಸರ್ ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಅಜಯ್ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಎಸ್ ಸರ್, ನಾನು ಈಗಾಗಲೇ ಮಾತನಾಡಿದಂತೆ ಎಜುಕೇಷನ್ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಎಷ್ಟು ಮುಖ್ಯವಾಗಿರುತ್ತೋ ಪೋಷಕರು ಕೂಡ ಅಷ್ಟೇ ತಲೆ ಕೆಡಿಸ್ಕೊಂಡಿರ್ತಾರೆ. ಸೊ 10-15 ವರ್ಷಗಳ ಹಿಂದೆಗೆ ಕಂಪೇರ್ ಮಾಡಿದರೆ ಇಂದು ಮಕ್ಕಳು ಬೆಳೆಯುತ್ತಿರುವ ರೀತಿಗೂ ಜೊತೆಗೆ ಶಾಲೆಗೆ ಹೋಗ್ತಿರುವಂತಹ ರೀತಿಗೂ ಯಾವ ರೀತಿಯಾದಂತಹ ವ್ಯತ್ಯಾಸ ಇದೆ ತಿಳಿಸ್ಕೊಡ್ಬೋದಾ? ಯಾವೆಲ್ಲ ರೀತಿ ಚೇಂಜಸ್ ಆಗಿದೆ ತಿಳಿಸ್ಕೊಡ್ಬೋದಾ ಸರ್? ಜನರಲಿ ನಾವು 10-15 ವರ್ಷ ಹಿಂದೆ ಹೋಗೋದಾದರೆ ನೀವು ಹೇಳಿದಾಗೆ ತುಂಬ ಚೇಂಜಸ್ಗಳಾಗಿದ್ದಾವೆ. ಈಗ 10-15 ನಾನು ಓದಬೇಕಾದ್ರೂ ಕೂಡ ನನ್ನ ತಂದೆ ತಾಯಿಗೆ ಟೈಮ್ ಇರ್ತಿತ್ತು ನಾನೇನು ಮಾಡ್ತಿದ್ದೀನಿ ಅಂತ ನೋಡೋದಕ್ಕೆ. ಸ್ಕೂಲಿಂದ ಬಂದ ತಕ್ಷಣ ಒಂದು ಹೋಮ್ವರ್ಕ್ ಮಾಡೋದಾಗಲಿ ಅಥವಾ ನನ್ನ ಫ್ರೆಂಡ್ಸ್ ಜೊತೆ ಆಟಾಡೋದಾಗಲಿ ಅದೆಲ್ಲ ಮಾಡೋದಕ್ಕೆ ನನಗೆ ಟೈಮ್ ಇರ್ತಿತ್ತು. ಈಗಿನ ಈ ಪರಿಸ್ಥಿತಿಯಲ್ಲಿ ವಾಟ್ ಹ್ಯಾಸ್ ಹ್ಯಾಪೆಂಡ್ ಆಲ್ಸೋ ಇಸ್ ಅವರಿಗೆ ಮೊಬೈಲ್ ಅಡಿಕ್ಷನ್ ಅಂತ ಆಗಿರುತ್ತೆ. ಮೊಬೈಲ್ ಅಡಿಕ್ಷನ್ ಅಂತ ಹೇಳಿದ್ರೆ ಮೊಬೈಲ್ ಅಡಿಕ್ಷನ್ ಆಗಿ ಮೆಸೇಜಸ್ ಮಾತ್ರ ಕಳಿಸೋದು ಅಲ್ಲದಲ್ಲೇ ಬೇರೆ ಬೇರೆ ವಿಧವಾದ ಗೇಮ್ಸನ್ನು ಆಡುವಂಥದ್ದು ಇರ್ಬೋದು. ಆ ಗೇಮ್ಸ್ನಿಂದ ಅವರ ಮನಸ್ಥಿತಿ ಹಾಳಾಗುವಂಥದ್ದು ತುಂಬ ಆಗ್ತಾ ಬಂದಿರುವಂಥದ್ದು ನಾವೆಲ್ಲ ನೋಡಿದ್ವಿ ಈಗ ಸದ್ಯದಲ್ಲಿ. ಸೊ ಅದೆಲ್ಲ ದೇರ್ ಆರ್ ಲಾಟ್ ಆಫ್ ಚೇಂಜಸ್. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಬೋರ್ಡಿಂಗ್ ಸ್ಕೂಲ್ ಅಂದರೆ ಒಬ್ಬರೊಬ್ಬರು ಒಂದೊಂದು ರೀತಿಯಾದಂತಹ ಆಲೋಚನೆ ಮಾಡ್ತಾರೆ. ಕೆಲವರು ತುಂಬ ಸ್ಟ್ರಿಕ್ಟ್ ಇರುತ್ತೆ ಬೋರ್ಡಿಂಗ್ ಸ್ಕೂಲ್ ಅಂತ ಯೋಚನೆ ಮಾಡಿದರೆ, ಇನ್ನು ಕೆಲವರು ಮಕ್ಕಳು ಮನೇಲಿ ಮಾತು ಕೇಳ್ತಾ ಇಲ್ಲ ಅಂದರೆ ಹಠ ಮಾಡ್ತಿದ್ದಾರೆ ಅಂತ ಅಂದರೆ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸ್ಬೇಕಂತ ಅಂದ್ಕೊಳ್ತಾ ಇರ್ತಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಬೋರ್ಡಿಂಗ್ ಸ್ಕೂಲ್ ಹಾಗಾದರೆ ಯಾವ ರೀತಿಯಾಗಿದೆ? ಪೋಷಕರು ಥಿಂಕ್ ಮಾಡೋ ರೀತಿಯಲ್ಲೇ ಇದೆಯಾ, ಹೇಗೆ ಅಂತ ಸರ್? ವೆನ್ಎವರ್ ದ ಚೈಲ್ಡ್ ಇಸ್ ವೆರಿ ನಾಟಿ ಆರ್ ನಾವು ಹೇಳೋದು ಕೇಳ್ತಿಲ್ಲ ಅಂತ ಹೇಳಿದ್ರೆ, ಅಮ್ಮ ಆದರೂ ಅಪ್ಪ ಆದರೂ ನನ್ನ ಬೋರ್ಡಿಂಗ್ ಸ್ಕೂಲಲ್ಲಿ ಹಾಕ್ತೀನಿ ಅಂತ ಹೇಳೋದು ಒಂದೊಂದು ಮಗು ಮನಸ್ಸಲ್ಲಿ ಒಂದು ಭಯ ಆಗಿರ್ಬೋದು. ಸೊ ನಾನೊಂದು ಬೋರ್ಡಿಂಗ್ ಸ್ಕೂಲಿಗೆ ಕಳಿಸ್ತೀನಿ ಅಂತ ಹೇಳುವಾಗ ಬೆಳಗಿಂದ ಸಂಜೆ ತನಕ ನನ್ನ ಅಮ್ಮ ಅಪ್ಪ ಜೊತೆ ಮಾತಾಡೋಕ್ಕಿರಲ್ಲ, ಮತ್ತು ನಾನು ಮತ್ತೆ ಗೇಮ್ಸ್ ಆಡೋಕ್ಕೆ ಬಿಡಲ್ಲ, ನನ್ನ ಕೈಯಲ್ಲಿ ಫೋನ್ ಇರಲ್ಲ, ಕಂಪ್ಯೂಟರ್ ಇರಲ್ಲ. ಈ ಥರ ಥಿಂಕಿಂಗ್ ಎಲ್ಲ ಬರೋದ್ರಿಂದ ಒಂದು ಮಗು ನಾನು ಬೋರ್ಡಿಂಗ್ ಸ್ಕೂಲ್ಗೆ ಹೋಗಲ್ಲ ಅಂತ ಭಯ ಪಡೋದು ವೆರಿ ಜೆನ್ರಿಕ್. ಮಕ್ಳಿಗೂ ಕೂಡ ಆ ಕಷ್ಟ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅಮ್ಮ ಅಪ್ಪಗೂ ಕೂಡ ನನ್ನ ಮಗು ಬೋರ್ಡಿಂಗ್ ಸ್ಕೂಲ್ಗೆ ಹೋದರೆ ಅಲ್ಲಿ ಯಾರು ನೋಡ್ಕೊಳ್ತಾರೆ, ಈ ಥರ ಎಲ್ಲ ಕ್ವೆಶನ್ಸ್ಗಳು ಬರ್ಬೋದು. ಆದರೆ ನಿಜವಾಗ್ಲೂ ಒಂದು ಬೋರ್ಡಿಂಗ್ ಸ್ಕೂಲ್ ಅಂತ ನೀವು ನೋಡಿದ್ರೆ ಫ್ರೆಂಡ್ಲಿ ಆಗಿರೋ ಬೋರ್ಡಿಂಗ್ ಸ್ಕೂಲ್ಸು ತುಂಬ ಇದ್ದಾವೆ. ನಮ್ಮ ಸ್ಕೂಲಲ್ಲಿ ನೋಡಿದ್ರೆ ನಾವು ಅವರ ನಮ್ಮ ಮಕ್ಕಳ ಥರ ನೋಡಿಕೊಂಡು ಅವ್ರಿಗೆ ಬೇಕಾಗಿರೋ ಅಕಾಡೆಮಿಕ್ಸ್ ಇರಲಿ, ಆಟ ಆಡೋದಿರಲಿ, ಫುಡ್ ಇರಲಿ, ಏನು ಬೇಕೋ ಒಂದೊಂದು ಮಗೆಗೆ ಕೊಡಬೇಕಾಗಿರೋದು ಕೊಡ್ತೀವಿ. ಸೊ ಬೋರ್ಡಿಂಗ್ ಸ್ಕೂಲ್ ಅಂದರೆ ಭಯ ಪಡಬೇಕು ಅನ್ನೋ ಒಂದು ಥಾಟ್ ಪ್ರಾಸೆಸ್ ರಿಮೂವ್ ಮಾಡಿದ್ರೆ ಇಟ್ ಕ್ಯಾನ್ ಬಿಕಮ್ ಅ ಗ್ರೇಟ್ ಆನ್ಸರ್ ಫಾರ್ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಅರೌಂಡ್. ಪ್ರತಿದಿನ ಮಕ್ಕಳು ಸ್ಕೂಲ್ಗೆ ಹೋಗಿ ಕಲಿಯೋದಕ್ಕೂ ಬೋರ್ಡಿಂಗ್ ಸ್ಕೂಲಲ್ಲಿ ಇದ್ಕೊಂಡು ಕಲಿಯೋದಕ್ಕೂ ಯಾವ ರೀತಿಯಾದಂತಹ ವ್ಯತ್ಯಾಸ ಇರುತ್ತೆ ಹಾಗಾದರೆ ಅಂತ? 3 ಮೇನ್ ವಿಷಯಗಳು. ಒಂದು ಡಿಸಿಪ್ಲಿನ್, ಇನ್ನೊಂದು ಪಂಕ್ಚುಯಾಲಿಟಿ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ ಅದು, ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ನಮ್ಮ ವ್ಯಾಲ್ಯೂ ಸಿಸ್ಟಮ್ಸ್. ಸೊ ಈ 3 ವ್ಯತ್ಯಾಸಗಳು ಒಂದು ರೆಸಿಡೆನ್ಷಿಯಲ್ ಸ್ಕೂಲಿಗೂ ಮತ್ತು ಇರುವಂಥ ಒಂದು ಡೇ ಸ್ಕೂಲಿಗೂ ಇರೋವಂಥ ಮೇನ್ ವ್ಯತ್ಯಾಸ. ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ನಮಗೆ ಹಲವಾರು ಸತಿ ಪೇರೆಂಟ್ಸೇ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ, ನನ್ನ ಮಗ ಅಥವಾ ಮಗಳು ಇಲ್ಲಿ ನಮ್ಮ ವೆಕೇಷನ್ಸಿಗೆ ಮನೆಗೆ ಹೋದಾಗ ಅವರಿಗೆ ಶಾಕ್ ಆಗುತ್ತೆ. 5:15 ನನ್ನ ಮಗ ಅಥವಾ ಮಗಳು ಬೇಗನೆ ಎದ್ದೇಳ್ತಿದ್ದಾರೆ, ನಾವು ಎದ್ದೇಳಿಸ್ಬೇಕಾಗಿಲ್ಲ ಅವರಿಗೆ, ಅವರೇ ಹೋಗ್ಬಿಟ್ಟು ಎದ್ದೇಳ್ತಿದ್ದಾರೆ. ಇಟ್ ವಿಲ್ ಬಿಕಮ್ ದಟ್ ವ್ಯಾಲ್ಯೂ ಸಿಸ್ಟಮ್. ಅವರು ದಿನನಿತ್ಯ ಮಾಡೋ ಕೆಲಸಗಳಿಂದ ಆ ಕಲಿಯೋವಂಥದ್ದು ಅವ್ರ ಮಸಲ್ ಮೆಮರಿ ಆಗೋಗುತ್ತೆ. ಮಸಲ್ ಮೆಮರಿ ಅಂತ ಹೇಳಿದ್ರೆ ನಾವು ಡೈಲಿ ಎದ್ದುಬಿಟ್ಟು ನಾವು ಬ್ರಷ್ ಮಾಡಬೇಕಾದ್ರೆ ಹೇಗೆ ಹೋಗ್ತೀವಿ ಅಂದರೆ ವಿ ಡೋಂಟ್ ನೀಡ್ ಅ ರೀಸನ್ ಟು ಗೋ. ಅದೇ ರೀತಿ ಮಕ್ಕಳು ಅವರಾಗೆ ಎದ್ದುಬಿಟ್ಟು ಮಾಡುವಂಥದ್ದು ಅದನ್ನು ನಾವು ಕಂಡಿದ್ದೀವಿ. ಸೊ ಈ ವ್ಯಾಲ್ಯೂ ಸಿಸ್ಟಮ್ಸ್ ಇರ್ಬೋದು, ಆ ಪಂಕ್ಚುಯಾಲಿಟಿ ಇರ್ಬೋದು ಅಥವಾ ಡಿಸಿಪ್ಲಿನ್ ಇರೋವಂಥದ್ದು ರೆಸಿಡೆನ್ಷಿಯಲ್ ಸ್ಕೂಲಿಗೆ ಮತ್ತು ಒಂದು ರೆಗ್ಯುಲರ್ ಡೇ ಸ್ಕೂಲಿಗೆ ಇರೋಂಥ ಮುಖ್ಯ ವ್ಯತ್ಯಾಸ. ಅದಲ್ಲದಲ್ಲೇ ಡೆಫಿನೆಟ್ಲಿ ದೆರ್ ಆರ್ ಅದರ್ ಆಸ್ಪೆಕ್ಟ್ಸ್. ಅಂದರೆ ಆ ಟೈಮಿಗೆ
ಎದ್ದಾದಮೇಲೆ ಆ ಮಗುಗೆ ಕಂಪ್ಲೀಟ್ಲಿ ಶೆಡ್ಯೂಲ್ ಇರೋವಂಥದ್ದು ಸ್ಟ್ರಕ್ಚರ್ಡ್ ಆಗಿರುತ್ತೆ. ಇದೇ ಟೈಮಿಗೆ ಎದ್ದೇಳಬೇಕು, ಈ ಟೈಮಿಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಈ ಬ್ರೇಕ್ಫಾಸ್ಟ್ ಆದಮೇಲೆ ಈ ಟೈಮಿಂದ ಈ ಟೈಮ್ ಕ್ಲಾಸ್ ಇರುತ್ತೆ, ಕ್ಲಾಸ್ ಮಧ್ಯದಲ್ಲಿ ಅವರಿಗೆ ಫ್ರೂಟ್ ಬ್ರೇಕ್ ಇರುತ್ತೆ, ಪ್ರೆಪ್ ಕ್ಲಾಸಸ್ ಇರುತ್ತೆ, ಆಟ ಆಡೋದಕ್ಕೆ ಕಲಿಯೋದಕ್ಕೆ, ಆಟ ಆಡೋದು ಮಾತ್ರ ಅಲ್ಲದಲ್ಲೇ ಯಾವುದಾದ್ರೂ ಒಂದು ಸ್ಪೋರ್ಟನ್ನು ಕಲಿಯೋದಕ್ಕೆ, ಈಗ ಸ್ವಿಮ್ಮಿಂಗ್ ಇರ್ಬೋದು ಅಥವಾ ಬಾಸ್ಕೆಟ್ಬಾಲ್ ಇರ್ಬೋದು, ಕಲಿಯೋದಕ್ಕೆ ಒಂದು ಅವಕಾಶ ಇರುತ್ತೆ, ನಾಟ್ ಜಸ್ಟ್ ಆಟ ಆಡೋದು. ಅದಾದಮೇಲೆ ಮತ್ತೆ ಟೀಚರ್ಸ್ ಕೂಡ ಕ್ಯಾಂಪಸಲ್ಲೇ ಇರೋದ್ರಿಂದ ಅವರಿಗೆ ಪೇರೆಂಟ್ ಸಪೋರ್ಟ್ ಏನು ಇರುತ್ತೆ ಅದು ಕೂಡ ಅವರಿಗೆ ಸಿಕ್ದಂಗೆ ಆಗುತ್ತೆ. ಸೊ ರೆಸಿಡೆನ್ಷಿಯಲ್ ಸ್ಕೂಲಿಗೂ ಮತ್ತು ಡೇ ಬೋರ್ಡಿಂಗ್ ಸ್ಕೂಲಿಗೂ ಕಂಪೇರ್ ಮಾಡಿದಾಗ ದೀಸ್ ಆರ್ ದ ಡಿಫ್ರೆನ್ಸಸ್ ದಟ್ ಯು ಫೈಂಡ್ ಜನರಲಿ. ಸರ್, ಏನು ಮುಖ್ಯವಾಗಿ ಅದರ್ ಬೋರ್ಡಿಂಗ್ ಸ್ಕೂಲ್ಗೂ ನಿಮ್ಮ ಬೋರ್ಡಿಂಗ್ ಸ್ಕೂಲ್ಗೂ ಯಾವ ರೀತಿಯಾದಂತಹ ಡಿಫ್ರೆನ್ಸ್ ಇರುತ್ತೆ ತಿಳಿಸ್ಕೊಡ್ಬೋದಾ? ನೀವು ನಮ್ಮ ವೆಬ್ಸೈಟಲ್ಲಿ ನೋಡ್ಬೋದು, ನಮ್ಮ ನ್ಯೂಸ್ ಪೇಪರ್ಗಳಲ್ಲಿ ನೋಡ್ಬೋದು. ಅಕಾಡೆಮಿಕ್ ಸಿಟಿ ಈಸ್ ಇಂಡಿಯಾಸ್ ಫಸ್ಟ್ ಕರಿಯರ್ ಓರಿಯೆಂಟೆಡ್ ಬೋರ್ಡಿಂಗ್ ಸ್ಕೂಲ್ ಅಂತ ಕರಿತೀವಿ. ಏನಕ್ಕೆ ಅಂತ ಹೇಳಿದ್ರೆ, ಒಂದು 50 ವರ್ಷ ಮುಂಚೆ ನಮಗೆ ಎಷ್ಟು ಕರಿಯರ್ ಆಪ್ಷನ್ಸ್ಗಳು ಚೂಸ್ ಮಾಡ್ಬೋದು ಅಂತ ಕೇಳಿದ್ರೆ ಸುಮಾರು ಒಂದು 50-60 ಆಪ್ಷನ್ಸ್ ನಾವು ಚೂಸ್ ಮಾಡ್ಬೋದು. ಆದರೆ ಇವತ್ತು ಟೈಮ್ನಲ್ಲಿ ನೋಡಿದ್ರೆ ಇಂಡಿಯಾದಲ್ಲಿ ಮಾತ್ರ ಅರೌಂಡ್ 600 ಡಿಫ್ರೆಂಟ್ ಕರಿಯರ್ ಆಪ್ಷನ್ಸ್ಗಳಿದ್ದಾವೆ. ಇಂಜಿನಿಯರಿಂಗ್, ಮೆಡಿಸಿನ್, ಲಾ, ಡಿಸೈನ್ ಈ ಥರ ನಾವು ಮಾತಾಡ್ಕೊಂಡು ಹೋದರೆ ಅಪ್ರಾಕ್ಸಿಮೇಟ್ಲಿ 21 ಕರಿಯರ್ ಕ್ಲಸ್ಟರ್ಸ್ಗಳಿದ್ದಾವೆ. ಬಟ್ ನಮ್ಮ ಸ್ಕೂಲಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಗ್ರೇಡ್ 6ನಿಂದ 10th ತನಕ ಎಲ್ಲ 21 ಕರಿಯರ್ ಕ್ಲಸ್ಟರ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿಕೊಡ್ತೀವಿ. ಸೊ ನಮ್ಮ ಸ್ಕೂಲ್ಸ್ಗೆ ಆರ್ಕಿಟೆಕ್ಟ್ಸ್ ಬರ್ತಾರೆ, ಡಿಸೈನರ್ಸ್ ಬರ್ತಾರೆ, ಲಾಯರ್ಸ್ ಬರ್ತಾರೆ, ಇಂಜಿನಿಯರ್ಸ್ ಬರ್ತಾರೆ, ಡಾಕ್ಟರ್ಸ್ ಬರ್ತಾರೆ, ಜರ್ನಲಿಸ್ಟ್ಸ್ ಬರ್ತಾರೆ, ಎಲ್ಲರೂ ಬರ್ತಾರೆ. 21 ಡಿಫ್ರೆಂಟ್ ಕರಿಯರ್ ಆಪ್ಷನ್ಸ್ಗಳಿಂದನೂ ಬರ್ತಾರೆ. ಬಂದು ಮಕ್ಕಳ ಜೊತೆ ಮಾತಾಡ್ತಾರೆ, ಇಂಟರ್ಯಾಕ್ಟ್ ಮಾಡ್ತಾರೆ. ಮಕ್ಕಳಿಗೆ ಈ ಥರ ಎಲ್ಲ ಕರಿಯರ್ ಆಪ್ಷನ್ಸ್ ಇದೆ ಅಂತಾನು ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಬೋರ್ಡ್ ಎಕ್ಸಾಮ್ಸ್ ಜೊತೆಗೆ ಬೇಕಾಗಿರೋ ಟ್ರೈನಿಂಗು ಕೊಟ್ಟು ಅವರು 12th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡುವಾಗ ಯೂನಿವರ್ಸಿಟಿಗೆ ಪ್ರಿಪೇರ್ ಮಾಡಬೇಕಾಗಿರೋ ಎಲ್ಲ ಪ್ಲ್ಯಾನಿಂಗು ನಾವು ಸ್ಕೂಲಿಂದ ಮಾಡ್ತೀವಿ. ಇದು ಒಂದು ದೊಡ್ಡ ಡಿಫ್ರೆನ್ಸ್ ಕಂಪೇರಿಂಗ್ ಫ್ರಮ್ ಅದರ್ ಬೋರ್ಡಿಂಗ್ ಸ್ಕೂಲ್ಸ್ ಟು ದಿ ಅಕಾಡೆಮಿಕ್ ಸಿಟಿ. ಬೆಳಗ್ಗೆಯಿಂದ ಸಂಜೆವರೆಗೂ ಮಕ್ಕಳು ಅಕಾಡೆಮಿಕ್ ಸಿಟಿ ಸ್ಕೂಲಲ್ಲಿ ಯಾವ ರೀತಿಯಾಗಿರ್ತಾರೆ, ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ ಮಕ್ಕಳದಂತ? ಒಂದು ಸ್ಟ್ರಕ್ಚರ್ ಇರುತ್ತೆ, ಎಂಟೈರ್ ಶೆಡ್ಯೂಲ್, ಒಂದು ದಿನಚರಿಯಲ್ಲಿ ಕಂಪ್ಲೀಟ್ ಶೆಡ್ಯೂಲ್ ಮತ್ತು ಸ್ಟ್ರಕ್ಚರ್ ಇರುತ್ತೆ. ಬೆಳಗ್ಗೆ ಅವರು 5:15 ಏಳೋದ್ರಿಂದ ಹಿಡಿದು 10:15 ಮಲಗೋ ತನಕ ಕಂಪ್ಲೀಟ್ಲಿ ಅವರ ಡೇ ಏನಿರುತ್ತೆ ಕಂಪ್ಲೀಟ್ಲಿ ಸ್ಟ್ರಕ್ಚರ್ಡ್ ಮತ್ತು ಪ್ಯಾಕ್ಡ್ ಆಗಿರುತ್ತೆ. ಡೇ ಸ್ಕೂಲ್ ಮತ್ತು ರೆಸಿಡೆನ್ಷಿಯಲ್ ಸ್ಕೂಲಿಗೆ ನಾವು ಕಂಪೇರ್ ಮಾಡಿದ್ವಿ. ಒಂದು ಡೇ ಸ್ಕೂಲಲ್ಲಿ ಏನಾಗುತ್ತೆ ಅಂತ ನಾನು ಹೇಳಿದ್ದೀನಿ, ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಏನಾಗುತ್ತೆ ಅಂತಲೂ ಹೇಳಿದ್ದೀನಿ. ಬೆಳಗ್ಗೆ 5:15 ಎದ್ದಾದ್ಮೇಲೆ ಮಗು ನಮ್ಮ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಅವರಿಗೆ ಬೆಳಗ್ಗೆ 5:30ಯಿಂದ 6 ಗಂಟೆ ತನಕ ಅವರು ಫ್ರೆಶ್ ಅಪ್ ಆಗುವಂಥದ್ದು ಇರ್ಬೋದು. 6 ಗಂಟೆಯಿಂದ 6:30, 6:40ವರೆಗೂ ಅವರಿಗೆ ಮಾರ್ನಿಂಗ್ ಯೋಗ, PE ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಅದೆಲ್ಲ ಆಗೋದ್ರಿಂದ ಹಿಡಿದು ಅಲ್ಲಿಂದ ಅವರಿಗೆ 7:45ವರೆಗೂ ಅವರಿಗೆ ರೆಡಿ ಆಗೋಕ್ಕೆ ಟೈಮ್ ಸಿಗುತ್ತೆ. ರೆಡಿ ಆದಮೇಲೆ ಅವರು ಬ್ರೇಕ್ಫಾಸ್ಟ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ತಿಂದಾದಮೇಲೆ ದೇ ವಿಲ್ ಗೋ ಟು ಕ್ಲಾಸ್. ನೀವು ಇಲ್ಲಿಂದ ಇಷ್ಟು ಭಾಗದಲ್ಲಿ ನೋಡಿದಾಗೆ 5:30ಯಿಂದ 8:15ವರೆಗೂ ಅವ್ರಿಗೆ ಕ್ಲಾಸಸ್ ಹೋಗೋವರೆಗೂ ಇಟ್ ಇಸ್ ಅ ಕಂಪ್ಲೀಟ್ ಸ್ಟ್ರಕ್ಚರ್. ನಾನು ಇದನ್ನು ಹೇಳಿದ ಹಾಗೆ ಅವರು ಇದು ದಿನಚರಿಯಲ್ಲಿ ಅವ್ರು ಬಂದಾಗ ಅವರಿಗೆ ಒಂದು ಮಸಲ್ ಮೆಮರಿ ಥರ ಆಗಿಬಿಡುತ್ತೆ. ಈ ಮಸಲ್ ಮೆಮರಿ ಆದಾಗ ಅವ್ರು ಇಲ್ಲಿರಲಿ ಯಾವುದೇ ಶಾಲೆಯಲ್ಲಿ ಇದ್ರೂ ಕೂಡ, ಎಲ್ಲೇ ಓದಿದ್ರೂ ಕೂಡ ಅದು ಕಂಪ್ಲೀಟಾಗಿ ಅವರು ಅದನ್ನೇ ಫಾಲೋ ಮಾಡ್ತಾ ಹೋಗ್ತಾರೆ ಆನ್ ಅ ಡೇ ಟು ಡೇ ಬೇಸಿಸ್. ಅದು ಒಂದು. ಮುಂದೆ ಬಂದ ಹಾಗೆ ಎವ್ರಿ ಸ್ಕೂಲಲ್ಲಿ ಒಂದು ಕ್ಲಾಸಿಗೆ ಒಂದು ಶೆಡ್ಯೂಲ್ ಅಂತ ಇರುತ್ತೆ. 8:45ರಿಂದ ಹಿಡಿದು 3:00ವರೆಗೂ ನಮ್ಮ ಶಾಲೆ ನಡೆಯುತ್ತೆ. ಆ ಶಾಲೆಯಲ್ಲಿ ಹೇಗಾಗುತ್ತೆ ಅಂತ ಹೇಳಿದರೆ, ನಮ್ಮ ಅಜಯ್ ಸರ್ ಕೂಡ ಹೇಳಿದಾಗೆ ಇಟ್ಸ್ ಅ ಕರಿಯರ್ ಓರಿಯೆಂಟೆಡ್ ಬೋರ್ಡಿಂಗ್ ಸ್ಕೂಲ್. ನಾವು 11th ಮತ್ತು 12th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸ್ಪೆಷಲಿ ನಾವು ಅವರಿಗೆ ಬೇರೆ ಬೇರೆ ವಿಧವಾದ ಕರಿಯರಿಗೆ ನಾವು ಪ್ರಿಪೇರ್ ಮಾಡ್ತೀವಿ. ಸರ್ ಹೇಳಿದ್ರು, ಡಾಕ್ಟರ್ ಮತ್ತು ಇಂಜಿನಿಯರ್ ಮಾತ್ರ ಅಲ್ಲದಲ್ಲೇ ಬೇರೆ ಬೇರೆ ಅವರಿಗೆ ಕರಿಯರ್ ಆಪ್ಷನ್ಸ್ಗಳಿದ್ದಾವೆ, 21 ಡಿಫ್ರೆಂಟ್ ಕರಿಯರ್ ಕ್ಲಸ್ಟರ್ಸ್ಗಳಿದ್ದಾವೆ ಅಂತ. ಅದೇ ರೀತಿ ಕಾಮರ್ಸ್ ಭಾಗದಲ್ಲಿ ಬಂದಾಗ ನಾವು ಅವರಿಗೆ CA ಫೌಂಡೇಶನ್ ಮಾತ್ರ ಈಗ ಎಲ್ರಿಗೂ ಗೊತ್ತಿರೋವಂಥದ್ದು. ಬಟ್ ಅದಲ್ಲದಲ್ಲೇ ಕ್ಲಾಟ್ ಅಂತ ಒಂದು ಎಕ್ಸಾಮ್ ಇದೆ, ಅಥವಾ IP ಮ್ಯಾಟ್ ಅಂತ ಇನ್ನೊಂದು ಎಕ್ಸಾಮ್ ಇದೆ. ಅದೇ ರೀತಿ ಹ್ಯುಮ್ಯಾನಿಟೀಸ್ ತೊಗೊಂಡವರು ಜನರಲಿ ಡಿಸೈನ್ ಕೋರ್ಸಸ್ಗಳಿಗೆ ಹೋಗುವಂಥದ್ದು ಜಾಸ್ತಿ. NID ಇರ್ಬೋದು, USEED ಅಂತ ಒಂದು ಎಕ್ಸಾಮಿನೇಷನ್ ಇದೆ. ಡಿಸೈನ್ ರಿಲೇಟೆಡ್ ಕೋರ್ಸಸ್ಸಿಗೆ ತೊಗೊಳ್ಳೋವಂಥದ್ದು ಜಾಸ್ತಿ ಇರ್ತಾರೆ. ಅದೇ ರೀತಿ ಸೈನ್ಸಲ್ಲಿ ವಿ ಪ್ರಿಪೇರ್ ದೆಮ್ ಫಾರ್ JEE ಅಥವಾ NEET, ವಿಚ್ ಇಸ್ ಹೆಲ್ಪಿಂಗ್ ದೆಮ್ ಟು ಗೆಟ್ ಇನ್ ಟು ನಮ್ಮ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಕೋರ್ಸಸ್ಸಿಗೂ ಅದು ಸೇರಿದಂತೆ ಬೇರೆ ಬೇರೆ ಕೋರ್ಸಸ್ಸಿಗೆ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಈ ಕ್ಲಾಸಸ್ 8:45ರಿಂದ ಹಿಡಿದು 3:30 ತನಕ ಏನಾಗುತ್ತೆ ಅದು ಇಟ್ ಈಸ್ ಇಂಟಿಗ್ರೇಟೆಡ್ ಅಂತ ಹೇಳಿದರೆ ನಮ್ಮ CBSE ಕ್ಲಾಸಸ್ ಜೊತೆಗೆ ನಾವು ಬೇರೆ
ಕೋರ್ಸಸ್ಸಿಗೆ ನಾವು ಪ್ರಿಪೇರ್ ಮಾಡ್ತೀವಿ ಮಕ್ಕಳಿಗೆ. ಸೊ 3:30 ಆದಮೇಲೆ ಮಕ್ಕಳಿಗೆ ಒಂದು ಅರ್ಧ ಗಂಟೆ ಫ್ರೀ ಟೈಮ್ ಇರುತ್ತೆ. ಆ ಫ್ರೀ ಟೈಮ್ ಆದಮೇಲೆ ಸ್ಟೂಡೆಂಟ್ಸ್ ವಿಲ್ ಹ್ಯಾವ್, ನಾನು ಸ್ಪೋರ್ಟ್ಸ್ ಬಗ್ಗೆ ಹೇಳಿದಾಗ ಸ್ಪೋರ್ಟ್ಸಲ್ಲಿ ಅವರಿಗೆ 6 ಡಿಫ್ರೆಂಟ್ ಆಪ್ಷನ್ಸನ್ನು ಕೊಡ್ತೀವಿ. 6 ಡಿಫ್ರೆಂಟ್ ಸ್ಪೋರ್ಟ್ಸಲ್ಲಿ ಅವರು ಆಟಾಡೋದು ಮಾತ್ರ ಅಲ್ಲದೆ ಆ ಆಟಗಳಲ್ಲಿ ಆಟನ ಕಂಪ್ಲೀಟಾಗಿ ಕಲಿತಾರೆ. ಈಗ ಎಕ್ಸಾಂಪಲ್ ನಾನು ಕೊಡೋದಾದರೆ ಸ್ವಿಮ್ಮಿಂಗ್ ಅಂತ ಸ್ವಿಮ್ಮಿಂಗ್ ಸ್ಟೂಡೆಂಟ್ ಚೂಸ್ ಮಾಡಿದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಡೈರೆಕ್ಟ್ಲಿ ಹೋಗಿಬಿಟ್ಟು ಈಜಾಡೋದು ಅಲ್ಲ, ಅದಕ್ಕೆ ಪೂರಕವಾಗಿ ಅವ್ರು ಏನೇನು ಕಲಿಬೇಕು, ಅವರಿಗೆ ವಾರ್ಮಪ್ ಎಕ್ಸಸೈಸಸ್ ಅಂತ ಹಿಡಿದ್ಬಿಟ್ಟು ಅಲ್ಲಿ ಹೇಗೆ ಸ್ವಿಮ್ ಮಾಡೋದು, ಡಿಫ್ರೆಂಟ್ ಸ್ಟ್ರೋಕ್ಸ್ ಅದನ್ನು ಹೇಳ್ಕೊಡೋವಂಥದ್ದು. ಅದೇ ರೀತಿ ಅದಾದಮೇಲೆ ಪ್ರೆಪ್ ಕ್ಲಾಸಸ್ ಅಂತ ಇರುತ್ತೆ. ಪ್ರೆಪ್ ಕ್ಲಾಸಸ್ ಅಂತ ಹೇಳಿದರೆ ಅವ್ರದ್ದು ಸ್ಟಡಿ ಅವರ್ಸಲ್ಲಿ ನಾವು ಅಗೇನ್ ಡೇ ಸ್ಕೂಲಲ್ಲಿ ಒಂದು ಹೋಮ್ವರ್ಕ್ ಅಂತ ಹೇಗೆ ಕೊಡ್ತಾರೆ, ಅದೇ ರೀತಿ ನಮ್ಮ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಕೂಡ ನಾವು ಹೋಮ್ವರ್ಕ್ ಅಂತ ಕೊಡ್ತೀವಿ. ಆ ಹೋಮ್ವರ್ಕ್ ನಾವು 2 ಸಬ್ಜೆಕ್ಟಾಗಿ ಡಿವೈಡ್ ಮಾಡಿರ್ತೀವಿ. 1.25 ಗಂಟೆ ಅವರಿಗೆ ಪ್ರೆಪ್ ಇರೋದರಲ್ಲಿ ಆ ಫಸ್ಟ್ 45 ನಿಮಿಷ ಅವರು ಆ ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡುವಂಥದ್ದು. ಆ 45 ನಿಮಿಷ ಮಾತ್ರ ಅವರಿಗೆ ಆ ಹೋಮ್ವರ್ಕ್ ಸ್ಟ್ರಿಕ್ಟ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ನಮಗೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 2 ಸಬ್ಜೆಕ್ಟಿನ ಹೋಮ್ವರ್ಕ್ 45 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ತಾರೆ. ದೆನ್ 7:45ವರೆಗೂ ಅವರಿಗೆ ಅವರ ಸ್ಟಡಿ ಸೆಲ್ಫ್ ಸ್ಟಡಿ ಅಂತ ಏನಿರುತ್ತೆ ಅವರೇ ಓದ್ಕೊಳ್ಬೇಕಾಗಿರೋವಂಥದ್ದು, ಅದು 7:45ವರೆಗೂ ಆಗುತ್ತೆ. 7:45ರಿಂದ 8:15ವರೆಗೂ ಅವರಿಗೆ ಡಿನ್ನರ್ ಇರುತ್ತೆ. ಡಿನ್ನರ್ ಆದಮೇಲೆ ಅಗೇನ್ 1 ರೌಂಡ್ ಆಫ್ ಸೆಲ್ಫ್ ಸ್ಟಡಿ 9:30ವರೆಗೂ. ಅದಾದಮೇಲೆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅವ್ರು ಏನು ಕಲಿತಾರೆ ಅಂತ ಹೇಳಿದ್ರೆ ಅವ್ರು ಇಂಡಿಪೆಂಡೆಂಟ್ ಲಿವಿಂಗ್, ಸೆಲ್ಫ್ ಡಿಪೆಂಡೆಂಟಾಗಿ ಅವರು ಇರೋವಂಥದ್ದು ಕಲಿತಾರೆ. ಅವ್ರ ಲಾಂಡ್ರಿ ಇರ್ಬೋದು, ಅವ್ರ ಬಟ್ಟೆಗಳು ನೆಕ್ಸ್ಟ್ ಡೇಗೆ ಬೇಕಾಗಿರುವಂಥ ಬಟ್ಟೆ ಕರೆಕ್ಟಾಗಿ ಜೋಡಿಸಿಡುವಂಥದ್ದು ಇರ್ಬೋದು, ಅವ್ರ ಬುಕ್ಸನ್ನು ಕರೆಕ್ಟಾಗಿ ಪ್ಯಾಕ್ ಮಾಡಿ ನೆಕ್ಸ್ಟ್ ಡೇಗೆ ರೆಡಿ ಮಾಡಿ ಇಟ್ಕೊಳ್ಳೋಂಥದ್ದು ಇರ್ಬೋದು, ಅದೆಲ್ಲ ಅವರು ಮಾಡ್ಕೊಳ್ತಾರೆ. 9:30ಯಿಂದ 10:10 ಅವ್ರ ಲೈಟ್ಸ್ ಔಟ್ ಅಂತ ಹೇಳಿ, ಲೈಟ್ಸ್ ಔಟ್ ಅಂದರೆ ಅವ್ರು ಮಲಗುವಂಥ ಟೈಮ್. ಸೊ ದಿಸ್ ರಿಪಿಟೇಷನ್ 10:10 ಮಲಗಾದ್ಮೇಲೆ ಮತ್ತೆ 5:00 ನೆಕ್ಸ್ಟ್ ಡೇ ಎದ್ದೇಳ್ತಾರೆ. ಸೊ ದಿಸ್ ಈಸ್ ದ ಎಂಟೈರ್ ಶೆಡ್ಯೂಲ್ ಆಫ್ ಅ ರೆಸಿಡೆನ್ಷಿಯಲ್ ಸ್ಕೂಲ್, ಹೌ ವಿ ಫಂಕ್ಷನ್. ಎಸ್ ಸರ್, ಈಗಾಗಲೇ ಸ್ಕೂಲ್ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ರಿ. ಯಾವೆಲ್ಲ ರೀತಿ ಪ್ರೋಸೆಸ್ ಇರುತ್ತೆ, ಮಕ್ಕಳು ಯಾವ ರೀತಿಯಾಗಿ ಕಲಿತಾರೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ರಿ. ಸರ್, ಇನ್ನು ಮುಖ್ಯವಾಗಿ ಬೋರ್ಡಿಂಗ್ ಸ್ಕೂಲ್ ಅಂದ ಕೂಡಲೇ ಪೋಷಕರಲ್ಲಿ ಏನೋ ತುಂಬ ಕಾಸ್ಟ್ಲಿ ಏನೋ, ತುಂಬ ಎಕ್ಸ್ಪೆನ್ಸಿವ್ ಏನೋ ಅಂತ ಅನಿಸ್ಬಿಡುತ್ತೆ. ಅದರಲ್ಲೂ ಕೂಡ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಇದ್ದಂತಹ ಸಂದರ್ಭದಲ್ಲಿ ಸಿಕ್ಕಾಬಷ್ಟೇ ಕಾಸ್ಟ್ಲಿ ಏನೋ ಅಂತ ಪೋಷಕರು ಅಂದ್ಕೊಳ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಬೋರ್ಡಿಂಗ್ ಸ್ಕೂಲ್ ಅಂದರೆ ಕಾಸ್ಟ್ಲಿ ಅಂತ ಅಂದ್ಕೊಳ್ಳೋದು ಇಸ್ ನಾಟ್ ವೆರಿ ಕರೆಕ್ಟ್. ಯಾಕೆ ಅಂತ ಹೇಳಿದ್ರೆ ನೀವು ಯಾಕಂದರೆ ಬೋರ್ಡಿಂಗ್ ಸ್ಕೂಲಲ್ಲಿ ತುಂಬ ವೆರೈಟಿಗಳಿದ್ದಾವೆ, ಓಕೆನಾ. ಸೊ ತುಂಬ ಕಾಸ್ಟ್ಲಿ ಬೋರ್ಡಿಂಗ್ ಸ್ಕೂಲ್ಸ್ಗಳು ಇದ್ದಾವೆ, ಇಲ್ಲ ಅಫೋರ್ಡಬಲ್ ಬೋರ್ಡಿಂಗ್ ಸ್ಕೂಲ್ಸ್ ಅಂತಲೂ ಇದ್ದಾವೆ. ಬಟ್ ನಾವು ಈ ಸತಿ ಏನು ಮಾಡಿದ್ದೀವಿ, ಈ ಅಪ್ಕಮಿಂಗ್ ಇಯರ್ ಅಡ್ಮಿಷನ್ಸ್ಗೆ ಡಿಸರ್ವಿಂಗ್ ಸ್ಟೂಡೆಂಟ್ಸಿಗೆ ಓನ್ಲಿ 30 ಮಕ್ಕಳಿಗೆ ಮಾತ್ರ, 30 ಸ್ಟೂಡೆಂಟ್ಸ್ಗೆ ಮಾತ್ರ 100% ಸ್ಕಾಲರ್ಶಿಪ್ನ ಅನೌನ್ಸ್ ಮಾಡಿದ್ದೀವಿ. ಇದಕ್ಕೆ ಸುಮಾರು ಆಲ್ರೆಡಿ 1000 ಅಪ್ಲಿಕೇಶನ್ಸ್ ಬಂದಿದ್ದಾವೆ ಲಾಸ್ಟ್ 10 ಡೇಸ್ನಲ್ಲಿ. ಎವ್ರಿ ಡೇ ಒಂದು 30-40 ಅಪ್ಲಿಕೇಶನ್ಸ್ ಬಂದು ಬೀಳ್ತಿದ್ದಾವೆ. ಬಟ್ ಇದು ಏನಕ್ಕೆ ಪರ್ಟಿಕ್ಯುಲರ್ಲಿ ಅಂತ ನೋಡಿದ್ರೆ, ನಿಮ್ಮ ಮಕ್ಕಳು ಅಕಾಡೆಮಿಕಲಿ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ನಿಮಗೆ ಅನಿಸಿದ್ರೆ ಡೆಫಿನೆಟ್ಲಿ ನೀವು ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬೇಕು. ಈ ಸ್ಕಾಲರ್ಶಿಪ್ ನೋಡಿದ್ರೆ 11th January 2026 ಆವತ್ತು ನಮ್ಮ ಸ್ಕೂಲಲ್ಲೇ ಸ್ಕಾಲರ್ಶಿಪ್ ನಡೀತಿದೆ. ಇದಕ್ಕೆ ನಿಮ್ಮ ಸ್ಕ್ರೀನಲ್ಲಿರೋ ನಂಬರ್ಗೆ ಕಾಲ್ ಮಾಡಿ ನೀವು ಸ್ಕಾಲರ್ಶಿಪ್ಗೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ದಿಸ್ ಇಸ್ ಪರ್ಟಿಕ್ಯುಲರ್ಲಿ ಟು ಹೆಲ್ಪ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ಯಾಮಿಲೀಸ್ ಹೂ ಥಿಂಕ್ ದೇ ಹ್ಯಾವ್ ಡಿಸರ್ವಿಂಗ್ ಚಿಲ್ಡ್ರನ್ ಬ್ಯಾಕ್ ಅಟ್ ಹೋಮ್. ಫಾರ್ ದೆಮ್ ಟು ಯೂಟಿಲೈಸ್ ಅನ್ ಆಪರ್ಚುನಿಟಿ ವಿ ಆರ್ ಓಪನಿಂಗ್ ಅಪ್ ದಿ ಸ್ಕಾಲರ್ಶಿಪ್. ಸೊ ಒಂದು ಬೋರ್ಡಿಂಗ್ ಸ್ಕೂಲ್ ಎಕ್ಸ್ಪೆನ್ಸಿವ್ ಇರ್ಬೋದು, ಕಾಸ್ಟ್ಲಿ ಇರ್ಬೋದು ಅಂತ ಅಂದ್ಕೊಳ್ಳೋಕ್ಕೆ ಒಂದು ಆಪರ್ಚುನಿಟಿನ ದಾಟಿ ಈ ಸ್ಕಾಲರ್ಶಿಪ್ಸ್ನ ಆಫರ್ ಮಾಡ್ತಾ ಇದ್ದೀವಿ. ಎಸ್ ಸರ್, ನೀವು ಮಾತನಾಡ್ತಾ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತಾ ಇದ್ರಿ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಸ್ಕಾಲರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಸ್ಕಾಲರ್ಶಿಪ್ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ ಸರ್? ಹಾಗಾದರೆ ನಮ್ಮ ಸ್ಕ್ರೀನಲ್ಲಿ ನಂಬರ್ ಇದೆಯಲ್ಲ, ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ, ನೀವು ಸ್ಕಾಲರ್ಶಿಪ್ಗೆ ನೀವು ಇಂಟ್ರೆಸ್ಟ್ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ವಾಟ್ಸ್ಯಾಪಿಗೆ ಇಲ್ಲಾಂದರೆ ನಿಮ್ಮ ಇಮೇಲ್ಗೆ ಒಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕ್ನಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಸೊ ರಿಜಿಸ್ಟರ್ ಮಾಡಿಕೊಂಡ್ರು ಸುಮಾರು 150 ರೂಪೀಸ್ ನೀವು ಪೇ ಮಾಡಿ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಗೆ ನೀವು ರಿಜಿಸ್ಟರ್ ಮಾಡ್ಕೋಬೋದು. ರಿಜಿಸ್ಟರ್ ಮಾಡಿದ ತಕ್ಷಣ 11th January 2026 ಆವತ್ತು ನಮ್ಮ ಸ್ಕೂಲಲ್ಲೇ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಎಕ್ಸಾಮ್ ನಡೆಯುತ್ತೆ. ಸೊ 3 to 4 days ಬ್ಯಾಕ್ ನಿಮಗೆ ಹಾಲ್ ಟಿಕೆಟ್ಸು ಸಿಗುತ್ತೆ. ನೀವು ಬಂದು ನೀವು ಅಪ್ಲೈ ಮಾಡ್ಬೋದು. at the same day, on the day when you are coming to write the scholarship, ನಮ್ಮ ಕ್ಯಾಂಪಸ್ ಡೈರೆಕ್ಟರ್ನು ನೀವು in person you can meet him, you can meet our principal, you can meet all of us and then take a decision. ಈ ಪರ್ಟಿಕ್ಯುಲರ್ ದಿನ ನೀವು ಸ್ಕಾಲರ್ಶಿಪ್ ಬರೆಯೋ ಅವತ್ತು ನಮ್ಮ ಸ್ಕೂಲ್ನ ನೋಡೋಕ್ಕೂ ನಿಮ್ಗೆ ಒಂದು ಆಪರ್ಚುನಿಟಿ ಸಿಗುತ್ತೆ. ನೀವು ಸ್ಕೂಲ್ನ ನೋಡ್ಬೋದು, ಎಕ್ಸ್ಪೀರಿಯನ್ಸ್ ಮಾಡ್ಬೋದು.
ಆಮೇಲೆ ಈ ಎಕ್ಸಾಮ್ ಬರಿಬೋದು. ಈಗಾಗಲೇ ಮಾತನಾಡ್ತಾ ಅಕಾಡೆಮಿಕ್ ಸಿಟಿ ಸ್ಕೂಲನ್ನು ಕರಿಯರ್ ಓರಿಯೆಂಟೆಡ್ ಸ್ಕೂಲ್ ಅಂತ ಕೂಡ ಹೇಳ್ತಾ ಇದ್ರಿ. ಹಾಗಾದರೆ ಮಕ್ಕಳು ಯಾವ ತರಗತಿಯಲ್ಲಿ ಓದ್ತಿರುವಂತಹ ಸಂದರ್ಭದಲ್ಲಿ ಕರಿಯರ್ ಬಗ್ಗೆ ಗೈಡ್ಲೈನ್ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಹಾಗಾದರೆ ಅಂತ? ನಮ್ಮ ಶಾಲೆ ಶುರು ಆಗುವಂಥದ್ದು 4ನೇ ತರಗತಿಯಿಂದ ಶುರು ಆಗುತ್ತೆ. ಕಂಪ್ಲೀಟ್ಲಿ ರೆಸಿಡೆನ್ಷಿಯಲ್ ಶಾಲೆ ಆಗಿರೋದ್ರಿಂದ ಇದು ನಮಗೆ 4ನೇ ತರಗತಿಯಿಂದ ಶುರು ಮಾಡ್ತೀವಿ. ಸೊ 4ನೇ ತರಗತಿಯಿಂದ 12ನೇ ತರಗತಿವರೆಗೂ ವಿ ವಿಲ್ ಕಂಪ್ಲೀಟ್ಲಿ ಪ್ರಿಪೇರ್ ದೆಮ್ ಫಾರ್ ಲರ್ನ್ ಅಂತ ಹೇಳಿದರೆ ಏನು, ಬೇರೆ ಬೇರೆ ಕರಿಯರ್ ಆಪ್ಷನ್ಸ್ಗಳು ಏನಿದ್ದಾವೆ ಅದನ್ನು ನಾವು ಲರ್ನ್ ಮುಖಾಂತರ ಹೇಳ್ಕೊಡ್ತೀವಿ. ಈ ನ್ಯೂಟನ್ಸ್ 3rd ಲಾ ಇರುವಂಥದ್ದು ರಾಕೆಟ್ ಇಂಜಿನಿಯರಿಂಗ್ ಅಂತ ಒಂದು ಕರಿಯರ್ ಇದೆ. ಆ ಕರಿಯರಲ್ಲಿ ಇದನ್ನು ಹೇಗೆ ಯೂಸ್ ಮಾಡ್ತೀರಿ ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀವಿ. ಸೊ ದಟ್ ಈಸ್ ಲರ್ನ್. ಈ ಲೆಸನ್ ಪ್ಲ್ಯಾನಿಂದ ಹಿಡಿದು ಎಲ್ರಿಗೂ ಅವರಿಗೆ ಬೇರೆ ಬೇರೆ ವಿಧವಾದಂಥ ಕರಿಯರ್ ಆಪ್ಷನ್ಸ್ಗಳು ಏನಿದ್ದಾವೆ ಅವರಿಗೆ ಅದನ್ನು ನಾವು ಲರ್ನ್ ಮುಖಾಂತರ 4ನೇ ತರಗತಿಯಿಂದ 12ನೇ ತರಗತಿವರೆಗೂ ಇದು ನಡೀತಾ ಹೋಗುತ್ತೆ. ಒಂದು. ಸೆಕೆಂಡ್, ಎಕ್ಸ್ಪ್ಲೋರೇಷನ್ ಸ್ಟೇಜ್ ಅಂತ ಹೇಳಿದಾಗ ಹೊರಗಡೆಯಿಂದ ನಾವು ಕರ್ಕೊಂಡು ಬರೋದು ಅಲ್ದಲ್ಲೇ ನಾವು ಸ್ಟೂಡೆಂಟ್ಸನ್ನು ಹೊರಗಡೆ ಕರ್ಕೊಂಡು ಹೋಗೋದಿರ್ಬೋದು, ವೇರಿಯಸ್ ಇಂಡಸ್ಟ್ರಿ ವಿಸಿಟ್ಸ್ ಮಾಡಿಸೋವಂಥದ್ದಿರ್ಬೋದು, SUPW ಆ್ಯಕ್ಟಿವಿಟೀಸ್ ಅಂತ ಇರುತ್ತೆ. ಅದ್ರ ಮುಖಾಂತರ ನಾವು ವೇರಿಯಸ್ ಕರಿಯರನ್ನು ಇಂಟ್ರಡ್ಯೂಸ್ ಮಾಡುವಂಥದ್ದಾಗಿರ್ಬೋದು. ಅದನ್ನು ಎಕ್ಸ್ಪ್ಲೋರೇಟರಿ ಸ್ಟೇಜ್ ಅಂತ ಹೇಳ್ತೀವಿ. ಅದನ್ನು ನಾವು 6ನೇ ತರಗತಿಯಿಂದ ಶುರು ಮಾಡ್ತೀವಿ. 6th to 10th ಈ ಎಕ್ಸ್ಪ್ಲೋರೇಟರಿ ಸ್ಟೇಜ್ ಆಗುತ್ತೆ. SS ಅಂತ ಹೇಳಿದ್ರೆ ಲೀಪಲ್ಲಿ ಎ ಸ್ಟೇಜಲ್ಲಿ ನಾವು 9ನೇ ಮತ್ತು 10ನೇ ತರಗತಿ ಮಕ್ಕಳಿಗೆ ವಿ ವಿಲ್ ಗಿವ್ ದೆಮ್ ಅ ಸೈಕೋಮೆಟ್ರಿಕ್ ಅಸೆಸ್ಮೆಂಟ್. ಈ ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಆದಮೇಲೆ ಅವರ ಆ್ಯಪ್ಟಿಟ್ಯೂಡ್ ಇರ್ಬೋದು ಅಥವಾ ಪರ್ಸ್ನಾಲಿಟಿ ಇರ್ಬೋದು ಆ್ಯಂಡ್ ಇಂಟ್ರೆಸ್ಟ್ ನಮಗೆ ಗೊತ್ತಾದ ಮೇಲೆ ನಾವು ನಮ್ಮ ಕರಿಯರ್ ಡೈರೆಕ್ಟರ್ ಜೊತೆ ಕೂತ್ಕೊಂಡು, ಕರಿಯರ್ ಕೌನ್ಸಿಲರ್ಸ್ ಜೊತೆ ಕೂತ್ಕೊಂಡು ನಾವು ಅವರಿಗೆ ಯಾವ ಕರಿಯರ್ ಕರಿಯರ್ ಅವರಿಗೆ ಬೆಟರ್ ಆಪ್ಷನ್ ಆಗಿ ಇರ್ಬೋದು ಅಂತ ನಾವು ಅವರಿಗೆ ಹೇಳ್ಕೊಡೋಂಥದ್ದಿರ್ಬೋದು. ಅದನ್ನು ನಾವು ಮಾಡ್ತೀವಿ. ಅಗೇನ್ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ 11th and 12th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸಿಗೆ ಬಂದಾಗ ಪ್ರಿಪರೇಟ್ರಿ LEAPಯಲ್ಲಿ P ಸ್ಟ್ಯಾಂಡ್ಸ್ ಫಾರ್ ಪ್ರಿಪರೇಟ್ರಿ ಸ್ಟೇಜ್. ಪ್ರಿಪರೇಟ್ರಿ ಸ್ಟೇಜಲ್ಲಿ ನಾವು ಅವರಿಗೆ ವೇರಿಯಸ್ ಕರಿಯರ್ ಆಪ್ಷನ್ಸಿಗೆ ಪ್ರಿಪೇರ್ ಮಾಡ್ತೀವಿ. ಅಂದರೆ ಅವರಿಗೆ JEE ಎಕ್ಸಾಮಿನೇಷನ್ಸ್ ಬರೆಯೋಕ್ಕೆ ಕೋಚಿಂಗ್ ಕೊಡ್ತೀವಿ, ನೀಟ್ ಎಕ್ಸಾಮಿನೇಷನ್ ಬರೆಯೋಕ್ಕೆ ಕೋಚಿಂಗ್ ಕೊಡ್ತೀವಿ, NID, NIFT, UCED ಈ ಎಲ್ಲ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಕೋಚಿಂಗ್ ಕೊಡ್ತೀವಿ. CA ಫೌಂಡೇಶನ್ ಅಥವಾ ಕ್ಲಾಟ್ ಅಂದರೆ ಲಾಯರ್ ಆಗಬೇಕಾದ್ರೆ ಕ್ಲಾಟ್ ಎಕ್ಸಾಮಿನೇಷನ್ ಬರೀಬೇಕು, ಆ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಕೋಚಿಂಗ್ ಕೊಡ್ತೀವಿ. ಅದೇ ರೀತಿ IP ಮ್ಯಾಟ್ ಅಂತ ಒಂದು ಹೊಸ ಅಂದರೆ 2021ಇಂದ ಶುರು ಆಗಿರುವಂಥದ್ದು IP ಮ್ಯಾಟ್ ಎಕ್ಸಾಮಿನೇಷನ್ಗೆ ನಾವು ಪ್ರಿಪೇರ್ ಮಾಡುವಂಥದ್ದು. ಸೊ ದಿಸ್ ಕಂಪ್ಲೀಟ್ LEAP ಲೀಪ್ ಅಂತ ಒಂದು ಪ್ರೋಗ್ರಾಮ್ ಏನಿದೆ, ಇಟ್ ವಿಲ್ ಆ್ಯಕ್ಚುಲಿ ಹೆಲ್ಪ್ ಸ್ಟೂಡೆಂಟ್ಸ್ ಲೀಪ್ ಫ್ರಮ್ ರೆಗ್ಯುಲರ್ ನಾರ್ಮಲ್ ಲೈಫ್ ಸ್ಟೈಲ್ ಟು ಕರಿಯರ್ ಓರಿಯೆಂಟೆಡ್ ಬೋರ್ಡಿಂಗ್ ಸ್ಕೂಲಲ್ಲಿ. ದಿಸ್ ಇಸ್ ಅ ಲೈಫ್ ಸ್ಟೈಲ್ ಆಫ್ ಅ ಸ್ಟೂಡೆಂಟ್ ಇನ್ ಕರಿಯರ್ ಓರಿಯೆಂಟೆಡ್ ಬೋರ್ಡಿಂಗ್ ಸ್ಕೂಲ್. 30 ವಿದ್ಯಾರ್ಥಿಗಳಿಗೆ 100% ವಿದ್ಯಾರ್ಥಿ ವೇತನ ಇರುತ್ತೆ ಅಂತ ಯಾಕೆ ಈ ಲಿಮಿಟೆಡ್ ನಂಬರ್ಸ್ ಅಂತ? ಕಾಂಪಿಟೇಷನ್ ಇಲ್ಲ ಅಂತ ಹೇಳಿದ್ರೆ ಎಲ್ರಿಗೂ ಸಿಗುತ್ತೆ ಅಂತ ಹೇಳಿದ್ರೆ ಯಾರು ಕಂಪೀಟ್ ಮಾಡಲ್ಲ. ಸೊ ನಮ್ಮ ದೇಶದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಇಸ್ ಕಾಂಪಿಟೇಷನ್ ಇಲ್ಲಂದ್ರೆ ನಾನು ಮುಂದಕ್ಕೆ ಹೋಗ್ಬೇಕು, ನಾನು ಎಕ್ಸ್ಟ್ರಾ ಅಡಿಷ್ನಲ್ ಹಾರ್ಡ್ ವರ್ಕ್ ಮಾಡಬೇಕು, ನಾನು ಎಕ್ಸ್ಟ್ರಾ ಓದಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಬರಬೇಕು ಅಂತ ಈ 30ಗೆ ನಾವು ಇದು ಮಾಡಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಒಂದೊಂದು ಕ್ಲಾಸಲ್ಲಿನೂ 2 ಮಕ್ಕಳು ನಾವು ಸ್ಕಾಲರ್ಶಿಪ್ಪಲ್ಲಿ ಇದ್ದರೂ ಕೂಡ ವಿ ವಿಲ್ ಹೆಲ್ಪ್ ದೆಮ್ ಟು ಇಂಪ್ರೂವ್. ಈ ಕಾಂಪಿಟೇಷನ್ ಒಂದು ಇರಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಜಸ್ಟ್ 30ಗೆ ನಾವು ಕನ್ಫೈನ್ ಮಾಡಿದ್ದೀವಿ. ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ 30 ಸ್ಟೂಡೆಂಟ್ಸ್ಗೆ 100% ಸ್ಕಾಲರ್ಶಿಪ್ ಅಂತ ನಾನು ಹೇಳಿದ್ದೀನಿ. 30 ಸ್ಟೂಡೆಂಟ್ಸ್ ಆದಮೇಲೆ ಫಾರ್ ಅ ಫ್ಯೂ ಸ್ಟೂಡೆಂಟ್ಸ್ ವಿ ಕ್ಯಾನ್ ಆಲ್ಸೋ ಗಿವ್ 70%, 50%, 40% ಸ್ಕಾಲರ್ಶಿಪ್ ಕೂಡ ಸಿಗ್ಬೋದು. ದಟ್ ಈಸ್ ಟೋಟಲಿ ಬೇಸ್ಡ್ ಆನ್ ನಂಬರ್ ಆಫ್ ಸ್ಟೂಡೆಂಟ್ಸ್ ರೈಟಿಂಗ್ ದಿ ಎಕ್ಸಾಮ್ ಆ್ಯಂಡ್ ಬೇಸ್ಡ್ ಆನ್ ದ ಸ್ಕೋರ್ಸ್ ದಟ್ ದೇ ಟೇಕ್. 30 ಮಕ್ಕಳಿಗೆ 100%, ಆ 30 ಮಕ್ಕಳು ಆದಮೇಲೆ ಫಾರ್ ಫ್ಯೂ ಸ್ಟೂಡೆಂಟ್ಸ್ ವಿ ಕ್ಯಾನ್ ಆಲ್ಸೋ ಗಿವ್ ಅ ಲಿಟಲ್ ಎಸ್ ಸ್ಕಾಲರ್ಶಿಪ್. ದ್ಯಾಟ್ ಆಪರ್ಚುನಿಟೀಸ್ ಆರ್ ಆಲ್ಸೋ ಹ್ಯಾಪನಿಂಗ್. ಟೋಟಲಿ ಬೇಸ್ಡ್ ಆನ್ ನೀವು ಎಷ್ಟು ಮಾರ್ಕ್ ತಗೊಳ್ತಿದ್ದೀರೋ ಅದರ ಬೇಸ್ ಮಾಡಿ ನಿಮಗೆ ಸಿಗತ್ತೆ. ಹೆಸರೇನು ಸ್ಕಾಲರ್ಶಿಪ್ ಮಕ್ಕಳಿಗೆ ಯಾವೆಲ್ಲ ರೀತಿ ಹೆಲ್ಪ್ ಆಗುತ್ತೆ ಅಂತ? ಡೆಫಿನೆಟ್ಲಿ ಫಸ್ಟು ನಾನು ಲಾಸ್ಟ್ ಇಯರು ಕೂಡ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ. ಫ್ಯೂ ಪೇರೆಂಟ್ಸ್ ಟೋಲ್ಡ್ ನಾನು ಇಲ್ಲಿ ಸೇವ್ ಮಾಡಿರೋ ದುಡ್ಡು ನಾನು ಯೂನಿವರ್ಸಿಟಿಗೆ ಯೂಸ್ ಮಾಡಬೇಕಾಗುತ್ತೆ, ಇಲ್ಲ ಯೂನಿವರ್ಸಿಟಿಗೆ ಇವಾಗ ಯೂಸ್ ಆಗಿತ್ತು ಅಂತ ಎಕ್ಸ್ಟೆಂಡ್ ಮಾಡಿರೋರು ತುಂಬ ಜನ ಇದ್ದಾರೆ. ಇನ್ನೊಂದು ಆ ಮಗುಗೆ ನಾನೇನೋ ಅಚೀವ್ ಮಾಡಿದ್ದೀನಿ ಅಂತ ಒಂದು ಅರ್ಲಿ ಇನ್ಸ್ಪಿರೇಷನ್ ಕೊಡೋದು ಈ ಸ್ಕಾಲರ್ಶಿಪ್ ಪುಷ್ ಮಾಡುತ್ತೆ. ಸೊ ಡೆಫಿನೆಟ್ಲಿ ಈ ಸ್ಕಾಲರ್ಶಿಪ್ ವಿನ್ ಆಗಿರೋ ಮಕ್ಕಳು ನೀವು ನೋಡಿದ್ರೆ ಜನರಲಿ ಲೈಫಲ್ಲಿ ಕೂಡ ನಾನು ಎಲ್ಲದರಲ್ಲಿ ಸ್ಕಾಲರ್ಶಿಪ್ ಬೇಸ್ ಮಾಡಿ ನಾನು ಮೆರಿಟಲ್ಲಿ ಬೇಸ್ ಮಾಡಿ ನಾನು ಅಚೀವ್ ಮಾಡಬೇಕಂತ ಒಂದು ಪಾಸಿಟಿವ್ ಥಾಟ್ ಪ್ರಾಸೆಸ್ ಕೂಡ ಸಿಗುತ್ತೆ. ಸೊ ಇಟ್ ಈಸ್ ಬೋತ್ ಹೆಲ್ಪಿಂಗ್ ದ ಪೇರೆಂಟ್ಸ್ ಟು ಸೇವ್ ಮನಿ ಸೊ ದ್ಯಾಟ್ ದೇ ಕ್ಯಾನ್ ಯೂಸ್ ಇಟ್ ಫಾರ್ ದೇರ್ ಹೈಯರ್ ಎಜುಕೇಷನ್, ಆಲ್ಸೋ ಪುಷಸ್ ಅ ಸ್ಟೂಡೆಂಟ್ ಟು ಬಿ ಹ್ಯಾವಿಂಗ್ ಅ ಮೆರಿಟ್
in everything that they do, it inspires them. ಸರ್, ಈಗಾಗಲೇ ಅಕಾಡೆಮಿಕ್ ಸಿಟಿ ಸ್ಕೂಲ್ ಬಗ್ಗೆ ಸಾಕಷ್ಟು ವಿಚಾರವನ್ನು ಶೇರ್ ಮಾಡ್ತಾ ಇದ್ರಿ. ಇನ್ನು ಕರಿಯರ್ ಓರಿಯೆಂಟೆಡ್ ಸ್ಕೂಲ್ ಅಂತ ಕೂಡ ಹೇಳ್ತಾ ಇದ್ರಿ ನಿಮ್ಮದು. ಸೊ ಯಾವ ರೀತಿಯಾಗಿದೆ ರಿಸಲ್ಟ್ ಹಾಗಾದರೆ ನಿಮ್ಮ ಬೋರ್ಡಿಂಗ್ ಸ್ಕೂಲ್ದು ಅಂತ ತಿಳಿಸ್ಕೊಡ್ಬೋದಾ? ನಮಗೆ ಕರಿಯರ್ ಓರಿಯೆಂಟೆಡ್ ಬೋರ್ಡಿಂಗ್ ಸ್ಕೂಲ್ ಅಂತ ನಾವು ಕರ್ಕೊಂಡಾಗ ಅದ್ರ ಜೊತೆಗೆ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದರೆ, ಸ್ಪೆಷಲಿ 12th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸಲ್ಲಿ ನಾನು ಹಲವಾರು ಎಕ್ಸಾಮ್ಸ್ಗಳನ್ನು ಹೆಸರನ್ನು ಹೇಳಿದ್ದೀನಿ. ಈ ಎಪಿಸೋಡಲ್ಲಿ ನಾನು ಹಲವಾರು ಇದ್ರ ಬಗ್ಗೆ ಹೇಳಿದ್ದೀನಿ, ಎಕ್ಸಾಮ್ಸ್ ಬಗ್ಗೆ. ಕ್ಲಾಟ್ ಎಕ್ಸಾಮ್ ಅಂತ ಬರೀತಾರೆ, ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ. ಆ ಎಕ್ಸಾಮಲ್ಲಿ ನಮ್ಮ ಸ್ಟೂಡೆಂಟ್ ಈಗ ಆಲ್ ಇಂಡಿಯಾ ರ್ಯಾಂಕ್ 338 ಈ ಆಲ್ ಇಂಡಿಯಾ ರ್ಯಾಂಕನ್ನು ಪಡ್ಕೊಂಡು ನಮ್ಮ ಸ್ಕೂಲಿಗೆ ಒಂದು ದೊಡ್ಡ ಹೆಮ್ಮೆ ಅದು. ಸೊ ಇದಾದಮೇಲೆ ಅವರು ನಮ್ಮ ಒಳ್ಳೆ ಲಾ ಕಾಲೇಜಸ್ಸಿಗೆ ಹೋಗುವಂಥದ್ದು ಡೆಫಿನೆಟ್ಲಿ ಒಂದು. ಅದೇ ರೀತಿ ಈ ಭಾರತದಲ್ಲಿ ಅಲ್ಲದಲ್ಲೇ ಹೊರಗಡೆ ಹೋಗ್ಬಿಟ್ಟು ಓದಬೇಕು ಅಂತ ಹೇಳಿದರೆ, ಒಳ್ಳೊಳ್ಳೆ ಯೂನಿವರ್ಸಿಟೀಸ್ಗಳಲ್ಲಿ ಓದಬೇಕು ಅಂತ ಹೇಳಿದರೆ, ಸಮಥಿಂಗ್ ಲೈಕ್ NUS ಸಿಂಗಾಪುರ್ ಇರ್ಬೋದು, ಅಥವಾ ಹಲವಾರು ಐವಿ ಲೀಗ್ ಯೂನಿವರ್ಸಿಟಿ ಹೋಗಬೇಕಾದ್ರೆ ಸ್ಯಾಟ್ ಅಂತ ಒಂದು ಎಕ್ಸಾಮಿನೇಷನ್ ಬರೀತಾರೆ. ಆ ಸ್ಯಾಟ್ ಎಕ್ಸಾಮಿನೇಷನಲ್ಲಿ ಇಬ್ಬರು ನಮ್ಮ ಶಾಲೆಯಿಂದ 99th ಪರ್ಸೆಂಟೈಲಲ್ಲಿ ಕ್ವಾಲಿಫೈ ಆಗಿಬಿಟ್ಟು ನಮಗೆ ಇನ್ನೊಂದು ಅದು ಹೆಮ್ಮೆಯ ವಿಷಯ. ಅದೇ ರೀತಿ ಒಬ್ಬ ಸ್ಟೂಡೆಂಟ್ ನಮ್ಮಲ್ಲಿ CA ಫೌಂಡೇಶನನ್ನು ಬರೆದು CA ಫೌಂಡೇಶನ್ ಕ್ರ್ಯಾಕ್ ಮಾಡಿ ಹಿ ಈಸ್ ಆಲ್ಸೋ ಸ್ಟಡಿಯಿಂಗ್ ಫಾರ್ CA ಇಂಟರ್ಮೀಡಿಯೇಟ್ ಇನ್ ಅ ರೆಪ್ಯೂಟೆಡ್ ಕಾಲೇಜ್. ಅದೇ ರೀತಿ JEE ಮತ್ತು ನೀಟ್ ರಿಸಲ್ಟಿಗೆ ಬಂದಾಗ ಮೂರು ಸ್ಟೂಡೆಂಟ್ಸ್ ಔಟ್ ಆಫ್ 11 ಸ್ಟೂಡೆಂಟ್ಸ್ JEE ಮೇನ್ಸನ್ನು ಕ್ವಾಲಿಫೈ ಮಾಡಿ ದೇ ಹ್ಯಾವ್ ರಿಟನ್ JEE ಅಡ್ವಾನ್ಸ್ಡ್. ಅದೇ ರೀತಿ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಓದ್ತಿದ್ದಾರೆ. ಅದೇ ರೀತಿ ವಿ ಆರ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ಗುಡ್ ರಿಸಲ್ಟ್ಸ್ ದಿಸ್ ಇಯರ್ ಇನ್ JEE ಮೇನ್ಸ್. ಅದೇ ರೀತಿ ನಮ್ಮ ನೀಟ್ ಎಕ್ಸಾಮಿನೇಷನ್, ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಒಳ್ಳೊಳ್ಳೆ ಮೆಡಿಕಲ್ ಕಾಲೇಜಸಲ್ಲಿ ನಮ್ಮ ಸ್ಟೂಡೆಂಟ್ಸ್ ಓದ್ತಿದ್ದಾರೆ. ಅದೇ ರೀತಿ ಕ್ವಾಲಿಫೈ ಆಗಿ ಸ್ವಲ್ಪ ಮಿಸ್ ಆದವರು ಕೂಡ ಒಳ್ಳೆ ಅಲೈಡ್ ಮೆಡಿಕಲ್ ಸೈನ್ಸಸ್ಸಲ್ಲಿ ಒಳ್ಳೆ ಮೆಡಿಕಲ್ ಕಾಲೇಜಸಲ್ಲಿ ಇರ್ಬೋದು, ಅಥವಾ ಅಲೈಡ್ ಮೆಡಿಕಲ್ ಸೈನ್ಸಲ್ಲಿ ಅವರು ಓದ್ತಿರೋವಂಥದ್ದು ನಮ್ಮ ಟೋಟಲ್ ರಿಸಲ್ಟ್ ಆಗಿದೆ. ಇದಲ್ಲದೆ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಅಬೌವ್ 85% ರಿಸಲ್ಟ್ ಬಂದಿರೋರು ಹಲವಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ. ನಾನು ಹೇಳ್ದಂಗೆ 100% ರಿಸಲ್ಟ್ ತರುವಂಥದ್ದು ಯಾವುದೇ ಸ್ಕೂಲಿಗೆ ಈಗ ಆಪ್ಷನ್ ಅಲ್ಲ, ಇಟ್ ಈಸ್ ಅ ಮ್ಯಾಂಡೇಟರಿ ಥಿಂಗ್. ಆಗಿರೋದ್ರಿಂದ ಇದು ನಮ್ಮ ರಿಸಲ್ಟ್. ಎಸ್ ಸರ್, ಇನ್ನು ಕೊನೆಯದಾಗಿ ಏನು ಹೇಳ್ತೀರಾ ಸರ್ ಅಕಾಡೆಮಿಕ್ ಸಿಟಿ ಸ್ಕೂಲ್ ಬಗ್ಗೆ? ಸ್ಕೂಲ್ ಅಂತ ನಾವು ಹೇಳಿದ್ರೆ, ಮಕ್ಕಳು ಬೆಳಗ್ಗೆ 8 ಗಂಟೆಗೆ ಸ್ಕೂಲಿಗೆ ಹೋಗಿ ಮತ್ತು ಸಂಜೆ 3 ಗಂಟೆಗೆ ಮನೆಗೆ ಬರ್ಬೋದು. ಇದು ಸ್ಕೂಲ್ ಅಂತಾರೆ. ಬೋರ್ಡಿಂಗ್ ಸ್ಕೂಲ್ ಅಂತ ಹೇಳಿದ್ರೆ ಬೆಳಗ್ಗೆ 5:30ಗೆ ನಾವು ದಿನ ಶುರು ಮಾಡಿ ನೈಟ್ 10 o'clock ತನಕ ಅವ್ರಿಗೊಂದು ಸ್ಕೆಡ್ಯೂಲ್ ಇರುತ್ತೆ. ಆ ಸ್ಕೆಡ್ಯೂಲ್ ಮೇಲೇ ಎಲ್ಲರೂ ಹೋಗಬೇಕು. ಅದನ್ನು ಬೋರ್ಡಿಂಗ್ ಸ್ಕೂಲ್ ಅಂತ ನಾವು ಕರಿತೀವಿ. ಬಟ್ ಕರಿಯರ್ ಓರಿಯೆಂಟೆಡ್ ಬೋರ್ಡಿಂಗ್ ಸ್ಕೂಲ್ ಅಂತ ಹೇಳಿದ್ರೆ ಎಲ್ಲ ಬೋರ್ಡಿಂಗ್ ಸ್ಕೂಲಲ್ಲಿ ನಡಿಬೇಕಾಗಿರೋ ಎಲ್ಲನೂ ನಡೆಯುತ್ತೆ. ಅದರ ಜೊತೆಗೆ ನನ್ನ ಜೀವನದಲ್ಲಿ ಏನು ಮಾಡಬೇಕು, ನನ್ನ ಕರಿಯರ್ಗೆ ಏನು ಪಾತ್ ನಾನು ಚೂಸ್ ಮಾಡಬೇಕು ಅಂತ ಒಂದು ಕ್ಲಾರಿಟಿ ಸಿಕ್ಕೋ ಒಂದೇ ಜಾಗ ಅಕಾಡೆಮಿಕ್ ಸಿಟಿ ಬೋರ್ಡಿಂಗ್ ಸ್ಕೂಲ್ ಅಂತ ಹೇಳ್ಬೋದು. ಇಂಡಿಯಾಸ್ ಫಸ್ಟ್ ಕರಿಯರ್ ಓರಿಯೆಂಟೆಡ್ ಬೋರ್ಡಿಂಗ್ ಸ್ಕೂಲ್ ಅಂತ ನಾವು ಹೇಳ್ಬೋದು. ಇದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿಯಾಗೆ ಒಂದು ಸ್ಕಾಲರ್ಶಿಪ್ ಎಕ್ಸಾಮ್ ಕೂಡ ನಾವು ಶುರು ಮಾಡಿರೋದ್ರಿಂದ ಈ 11th January 2026 ಆಪರ್ಚುನಿಟಿನ ನೀವು ದಯವಿಟ್ಟು ಮಿಸ್ ಮಾಡಬೇಡಿ. ಈ ನಂಬರಿಗೆ ಕಾಲ್ ಮಾಡಿ ಸ್ಕಾಲರ್ಶಿಪ್ ಎಕ್ಸಾಮ್ಗೆ ರಿಜಿಸ್ಟರ್ ಮಾಡಿ ನಿಮ್ಮ ಮಾರ್ಕ್ನ ಬೇಸ್ ಮಾಡಿ ಒಂದು ಸ್ಕಾಲರ್ಶಿಪ್ ತಗೊಂಡು ನಿಮ್ಮ ಕರಿಯರ್ ಓರಿಯೆಂಟೆಡ್ ಜರ್ನಿನ ನೀವು ಇವತ್ತೇ ಶುರು ಮಾಡ್ಬೋದು. ಥ್ಯಾಂಕ್ ಯು. ಎಸ್, ಅಜಯ್ ಸರ್, ನಿತಿನ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಅಕಾಡೆಮಿಕ್ ಸಿಟಿ ಸ್ಕೂಲ್ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಮಕ್ಕಳ ಪ್ರತಿದಿನದ ಆ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ, ಸ್ಕಾಲರ್ಶಿಪ್ ವ್ಯವಸ್ಥೆ ಯಾವ ರೀತಿಯಾಗಿದೆ, ಅದನ್ನು ಪಡೆದುಕೊಳ್ಳುವಂತಹ ಪ್ರೋಸೆಸ್ ಬಗ್ಗೆ ಹೀಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಜೊತೆಗೆ ಮುಖ್ಯವಾಗಿ ಅದರ್ ಬೋರ್ಡಿಂಗ್ ಸ್ಕೂಲ್ಗೂ ನಿಮ್ಮ ಬೋರ್ಡಿಂಗ್ ಸ್ಕೂಲ್ಗೂ ಅದರ್ ಬೋರ್ಡಿಂಗ್ ಸ್ಕೂಲ್ಗೂ ಇರುವಂತಹ ಡಿಫ್ರೆನ್ಸನ್ನು ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ನೀವು ಕೂಡ ಒಂದು ವೇಳೆ ಅಕಾಡೆಮಿಕ್ ಸಿಟಿ ಸ್ಕೂಲ್ಗೆ ನಿಮ್ಮ ಮಕ್ಕಳನ್ನು ಸೇರಿಸಬೇಕು ಅಂತ ಇದ್ದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಅಡ್ರೆಸ್ ಪ್ಲೇಟ್ ಬರುತ್ತೆ, ನೋಟ್ ಮಾಡ್ಕೊಳ್ಳಿ.